ಇವಿಎಂ ಇಟ್ಕೊಂಡು ಆಡುವ ಆಟಕ್ಕಿಂತ ಭಯಂಕರ ಆಟವೊಂದನ್ನ ಚುನಾವಣೆ ಗೆಲ್ಲೋಕೆ ಬಿಜೆಪಿ ಹುಡ್ಕೊಂಡು ಬಿಟ್ಟಿದ್ಯಾ? ಇವಿಎಂಗಿಂತ ಮೊದಲೇ ಮತದಾರರ ಪಟ್ಟಿಯಲ್ಲೇ ಎಲ್ಲವನ್ನ ತನಗೆ ಅನುಕೂಲವಾಗುವಂತೆ ಮಾಡಿಬಿಡುವ ವ್ಯವಸ್ಥಿತ ತಂತ್ರವನ್ನ ಅದು ಅನುಸರಿಸತೊಡಗಿದ್ಯಾ? 2024ರ ಲೋಕಸಭೆ ಚುನಾವಣೆಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಆಗಿದ್ದೇನು? ಈಚೆಗೆ ಮಹಾರಾಷ್ಟ್ರ, ಹರಿಯಾಣದಂತ ರಾಜ್ಯಗಳಲ್ಲಿನ ಅಸೆಂಬ್ಲಿ ಚುನಾವಣೆ ವೇಳೆ ಕಂಡ ಪಿತೂರಿಗಳು ಏನು? ಈಗ ದೆಹಲಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕಾಗಿಯೂ ಬಿಜೆಪಿ ಅಂಥದ್ದೇ ಸಂಚಿನಲ್ಲಿ ತೊಡಗಿದ್ಯಾ? ಕಣ್ಣೆದುರೇ ಬಹಳ ದೊಡ್ಡ ದೋಖ ನಡೀತಾ ಇದೆಯಾ? ಇವಿಎಂ ಎಡವಟ್ಟು ಮತ್ತು ಚುನಾವಣಾ ಫಲಿತಾಂಶ ತಿರುಚುವಿಕೆ ಬಗೆಗೆ ವಿಪಕ್ಷಗಳು ಸತತ ಆರೋಪಗಳನ್ನ ಮಾಡುತ್ತಲೇ ಬಂದಿವೆ. ಆದರೆ ಈಗ ಮತ್ತೂ ಒಂದು ಭಯಂಕರ ಆಟ ನಡೀತಾ ಇದೆ. ಇವಿಎಂನಲ್ಲಿ ಆಗೋದಕ್ಕಿಂತಲೂ ದೊಡ್ಡ ವಂಚನೆ ಈ ಮೂಲಕ ಆಗಿದೆ. ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಧ್ರುವ್ ರಾಠಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಬಿಗ್ಗೆಸ್ಟ್ ಎಲೆಕ್ಷನ್ ಫ್ರಾಡ್ ಹೆಸರಿನ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳಷ್ಟು ಮೆಚ್ಚುಗೆ ಪಡಿತಾ ಇದೆ. ಇವಿಎಂನಲ್ಲಿ ಫಲಿತಾಂಶ ತಿರುಚುವ ವಿಚಾರ ಆಮೇಲಿನದ್ದು, ಆದರೆ ಇದು ಮತದಾರರ ಪಟ್ಟಿಯಲ್ಲೇ ಆಗುತ್ತಿರುವ ವಂಚನೆಯಾಗಿದೆ. ಧ್ರುವ್ ರಾಠಿ ತಮ್ಮ ವಿಡಿಯೋದಲ್ಲಿ ನ್ಯೂಜಿಲ್ಯಾಂಡಿಯ 2 ವರದಿಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಉತ್ತರ ಪ್ರದೇಶದ ಫರೂಕಾಬಾದ್ ಮತ್ತು ಮೀರತ್ ವಿಚಾರವನ್ನ ಇಟ್ಟುಕೊಂಡು ಸುಮೇಧಾ ಮಿತ್ತಲ್ ಅವರು ಮಾಡಿದ ವರದಿಗಳು ಅವಾಗಿವೆ. 2024ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಫರೂಕಾಬಾದ್ನಲ್ಲಿ ಬಿಜೆಪಿ ಗೆಲುವಿನ ಅಂತರ ಕೇವಲ 2678 ಆಗಿತ್ತು. ಆದರೆ ತಿಳಿದಿರಬೇಕು, 32,000ಕ್ಕೂ ಹೆಚ್ಚು ಮತದಾರರ ಹೆಸರನ್ನ ಇಲ್ಲಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು. ಅಷ್ಟು ಮತದಾರರಿಗೆ ಮತದಾನಕ್ಕೆ ಅವಕಾಶವೇ ಇಲ್ಲದಂತಾಗಿತ್ತು ಮತ್ತು ಬಿಜೆಪಿ ತೀರಾ ಕಡಿಮೆ ಅಂತರದಲ್ಲಿ ಅಲ್ಲಿ ಗೆದ್ದಿತ್ತು. ಒಂದು ವೇಳೆ ಆ 32,000 ಮತದಾರರು ಮತ ಚಲಾಯಿಸಿದ್ರೆ ಫಲಿತಾಂಶ ಬೇರೆನೇ ಇರ್ತಿತ್ತಲ್ವಾ? ಅತ್ಯಂತ ಹೀನಾಯ ಸೋಲನ್ನ ಬಿಜೆಪಿ ಕಾಣಬೇಕಿತ್ತಲ್ವಾ? ಅದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭೆ ಕ್ಷೇತ್ರಗಳಲ್ಲಿ ಇದಕ್ಕೂ ಮೊದಲು ನಡೆದಿದ್ದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಬಹಳ ಕಡಿಮೆ ಮತಗಳು ಬಂದಿದ್ವು ಅನ್ನೋದನ್ನ ವರದಿ ಹೇಳುತ್ತೆ. ಈ ಸ್ಥಿತಿಯನ್ನ ನೋಡಿಕೊಂಡೇ ಬಿಜೆಪಿ ತನ್ನ ಪರವಿಲ್ಲದ ಮತದಾರರನ್ನ ಪಟ್ಟಿಯಿಂದಲೇ ತೆಗೆಯುವ ಕೆಲಸವನ್ನ ಲೋಕಸಭೆ ಚುನಾವಣೆಗೆ ಮೊದಲೇ ಮಾಡಿ ಮುಗಿಸಿತ್ತು. ಪಟ್ಟಿಯಿಂದ ತೆಗೆದುಹಾಕಲಾದ ಮತದಾರರಲ್ಲಿ ಹೆಚ್ಚಿನವರು ಯಾದವ ಮತ್ತು ಮುಸ್ಲಿಂ ಮತದಾರರಾಗಿದ್ರು. ಈ ಎರಡೂ ಮತ ಬ್ಯಾಂಕ್ಗಳು ಬಿಜೆಪಿಯ ವಿರುದ್ಧ ಇರುವಂತದ್ದು ಅನ್ನೋದು ಸ್ಪಷ್ಟ. ಯಾದವ ಮತದಾರರು ಹೆಚ್ಚಾಗಿ ಸಮಾಜವಾದಿ ಪಾರ್ಟಿ ಜೊತೆ ಗುರುತಿಸಿಕೊಂಡವರು, ಹಾಗೇನೆ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಇಲ್ಲ ಅಂತಂದ್ರೆ ಇಂಡಿಯಾ ಒಕ್ಕೂಟದ ಪಕ್ಷಗಳತ್ತ ಒಲವನ್ನ ಉಳ್ಳವರಾಗಿದ್ದಾರೆ. ಆ ಎಲ್ಲ ಮತದಾರರನ್ನ ಮತ ಚಲಾಯಿಸದಂತೆ ತಡೆಯಲಾಯಿತು. ಮತ್ತೂ ಒಂದು ಆಘಾತಕಾರಿ ವಿಚಾರ ಅಂತಂದ್ರೆ, ಆ ಯಾವ ಮತದಾರರಿಗೂ ಹೆಸರನ್ನ ತೆಗೆದು ಹಾಕಲಾಗುವ ಬಗ್ಗೆ ನೋಟಿಸ್ ಕೂಡ ಬಂದಿರಲಿಲ್ಲ. ಮತ್ತೆ ಕೆಲವರಿಗೆ ಇಂಗ್ಲಿಷ್ ನಲ್ಲಿ ನೋಟಿಸ್ ಕಳಿಸಲಾಗಿತ್ತು. ಹೀಗೆ ಮತದಾರರ ಪಟ್ಟಿಯಿಂದ ಹೆಸರು ತೆಗೆಯೋದಕ್ಕೆ ತಯಾರಿ ಅನ್ನುವಂತೆ ಕ್ಷೇತ್ರದಲ್ಲಿ ಬೋಗಸ್ ಮತದಾರರು ಹೆಚ್ಚಿದ್ದಾರೆ ಅಂತ ಹೇಳಿಕೆ ಕೂಡ ಬಿಜೆಪಿಯಿಂದ ಬಂದಿತ್ತು. ಆ ಬಗ್ಗೆ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿರೋದಾಗಿನೂ ಬಿಜೆಪಿ ಹೇಳಿತ್ತು. ಆದರೆ ಕ್ಷೇತ್ರದ ಮತದಾರರ ಹೆಸರು ತೆಗೆಯುವ ಮುನ್ನ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಪರಿಶೀಲನೆ ನಡೆಸಬೇಕಾಗತ್ತೆ. ಆ ಮತದಾರರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡ ಬಳಿಕ ಅಗತ್ಯ ಪ್ರಕ್ರಿಯೆಯ ಅನುಸಾರ ಮುಂದುವರಿಬೇಕಾಗತ್ತೆ. ಆದರೆ ಇಂತಹ ಮತದಾರರ ಹೆಸರುಗಳನ್ನ ತೆಗೆದು ಹಾಕಲೇಬೇಕು ಅಂತ ಬಿಜೆಪಿ ನಿರ್ಧರಿಸಿ ಬಿಟ್ಟಿದ್ರಿಂದ ಅಂತಹ ಯಾವ ನಿಯಮಗಳ ಅನುಸರಣೆನೂ ಆಗೋ ಸಾಧ್ಯತೆನೇ ಇದ್ದಿರಲಿಲ್ಲ. ಮೀರತ್ ಲೋಕಸಭಾ ಕ್ಷೇತ್ರ ಕುರಿತ ವರದಿ ಕೂಡ ಬಿಜೆಪಿಯ ಇಂಥದ್ದೇ ಆಟವನ್ನ ಬಯಲು ಮಾಡಿದೆ. ಅಲ್ಲಿ 3.8% ಅಂದ್ರೆ 16,500ಕ್ಕಿಂತ ಹೆಚ್ಚು ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು. ದಲಿತರು ಮತ್ತು ಮುಸ್ಲಿಂ ಮತದಾರರಿರುವ ಕ್ಷೇತ್ರದಲ್ಲಿ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು. ಅಷ್ಟೆಲ್ಲ ಆದ್ಮೇಲೂ ಯುಪಿಯಲ್ಲಿ ಬಿಜೆಪಿ ಹೇಗೆ ಮಣ್ಣು ಮುಕ್ತು ಅನ್ನೋದನ್ನ ಗಮನಿಸಬಹುದು. ಒಂದು ವೇಳೆ ಆ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆಯದೇ ಇದ್ದಲ್ಲಿ ಮತ್ತು ಬಿಜೆಪಿಗೆ ಅನುಕೂಲವಾಗುವಂತೆ ಹೊಸ ಮತದಾರರನ್ನ ಪಟ್ಟಿಗೆ ಸೇರಿಸದೇ ಇದ್ದಲ್ಲಿ ಬಿಜೆಪಿಯ ಸೋಲು ಇನ್ನೂ ಕೆಟ್ಟ ರೀತಿಯದ್ದಾಗಿರ್ತಿತ್ತಲ್ವಾ? ಇದೇ ವಿಚಾರವನ್ನ ಚುನಾವಣೆ ವೇಳೆ ಎಸ್ಪಿ ಮತ್ತೆ ಹೇಳಿತ್ತು. ಮತದಾರರ ಪಟ್ಟಿಯಿಂದ ಹೆಸರು ತೆಗೆಯದೇ ಇದ್ದಲ್ಲಿ, ಪಾರದರ್ಶಕ ರೀತಿಯಿಂದ ಚುನಾವಣೆ ನಡೆದಿದ್ದಲ್ಲಿ ಎಸ್ಪಿ ಪ್ರಚಂಡ ಗೆಲುವನ್ನ ಸಾಧಿಸುತ್ತಿತ್ತು ಅಂತ ಅಖಿಲೇಶ್ ಯಾದವ್ ಅನೇಕ ಬಾರಿ ಹೇಳಿದ್ದಾರೆ. ಒಂದು ವೇಳೆ ಹಾಗೆ ಆಗಿದ್ದಲ್ಲಿ ಮೋದಿ ಬಹುಮತದಿಂದ ಇನ್ನೂ ದೂರ ಸರಿಬೇಕಾಗ್ತಾ ಇತ್ತು. ಮೀರತ್ ಮತ್ತು ಫರೂಕಾಬಾದ್ ಕುರಿತು ವರದಿಗಳು ಬಂದಿವೆ. ಆದರೆ ಬಯಲಾಗದೇ ಇರುವ ಇಂಥದ್ದೇ ಆಟ ದೇಶಾದ್ಯಂತ ಇನ್ನೂ ಎಷ್ಟೆಲ್ಲ ಕ್ಷೇತ್ರಗಳಲ್ಲಿ ನಡೆದಿರಬಹುದಲ್ವಾ? ಮಹಾರಾಷ್ಟ್ರದಲ್ಲಿ ಕಂಡಿರುವ ಮತದಾರರ ಸಂಖ್ಯೆಯಲ್ಲಿನ ವ್ಯತ್ಯಾಸದ ಬಗ್ಗೆ ಕಾಂಗ್ರೆಸ್ ಮತ್ತೆ ತಕರಾರನ್ನ ತೆಗೆದಿದೆ. ತಮಗೆ ಅನುಕೂಲವಾಗದವರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆಯೋದು ಮತ್ತು ಯಾವುದೋ ಹೆಸರುಗಳನ್ನ ಸೇರಿಸಿ ಆಟ ಆಡೋದನ್ನೇ ಬಿಜೆಪಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರೋದು ಬಯಲಾಗ್ತಾನೆ ಇದೆ. ಈ ಕುರಿತ ರಾಠಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಿದೆ. ಆದರೆ ಹೇಗೆ ನಮ್ಮ ಕಣ್ಣೆದುರೇ ಇಷ್ಟು ದೊಡ್ಡ ಪ್ರಮಾಣದ ವಂಚನೆ ನಡೀತಿದೆಯಲ್ವಾ, ರಾಜಾರೋಷವಾಗಿ ನಡೀತಿದೆಯಲ್ಲ ಅನ್ನೋದೇ ಬಹಳ ಆತಂಕ ಹುಟ್ಟಿಸೋ ಸಂಗತಿ. ಈಗ ದೆಹಲಿ ಚುನಾವಣೆ ಹೊತ್ತಿನಲ್ಲೂ ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳ ಬಗ್ಗೆ ನಿತ್ಯ ಆರೋಪಗಳು ಕೇಳಿಬರ್ತಾನೆ ಇವೆ. ಎಎಪಿ ತಿಂಗಳಿಗೂ ಹೆಚ್ಚು ಸಮಯದಿಂದ ಇದರ ವಿರುದ್ಧ ಹೋರಾಟವನ್ನ ನಡೆಸ್ತಾನೆ ಬಂದಿದೆ. ವಿಪಕ್ಷಗಳು ಇಂತಹ ಅಕ್ರಮದ ವಿರುದ್ಧ ಮತ್ತೆ ದನಿ ಎತ್ತುತ್ತಾನೆ ಇವೆ. ಆದರೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವವೇ ಇಲ್ಲದವರು ಸಾಂವಿಧಾನಿಕ ಸಂಸ್ಥೆಗಳನ್ನು ತಮ್ಮ ಮೂಗಿನ ನೇರಕ್ಕೆ ಬಳಸಿಕೊಳ್ಳೋರು ವಿಲಕ್ಷಣ ಕಿವುಡುತನ ತೋರಿಸುತ್ತಿದ್ದಾರೆ.
ಚುನಾವಣಾ ಆಯೋಗದಂತಹ ಸಂಸ್ಥೆ ಆಳುವವರ ಎದುರಿನ ಹೌದಪ್ಪಗಳ ಟೀಮ್ ಆಗ್ಬಿಟ್ಟಿರುವಾಗ ಪ್ರಜಾಪ್ರಭುತ್ವವನ್ನ ಕಾಯಬೇಕಾದವರು ಯಾರು? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.